ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಫಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಟೊಮೆಟೊ ಎಲ್ಲ ಹಚ್ಕೊತಾ ಇದ್ದೀನಿ. ಇದೇನಿಲ್ಲ, ಸಿಂಪಲ್ ಚಾಪ್ಸ್ ಎಲ್ಲ ಮಾಡ್ತಾರಲ್ಲ ಸೇಮ್ ಅದೇ ಗ್ರೇವಿ ಅಂತ ಜಾಸ್ತಿ ಒಂದು ಸ್ವಲ್ಪ ಗೊಜ್ಜೆಲ್ಲ ಜಾಸ್ತಿ ಮಾಡ್ತಾಯಿದ್ದೀನಿ. ಅದಕ್ಕೆ ಗ್ರೇವಿ ಅಂತ ಇರೋದು. ಫಸ್ಟ್ ಈರುಳ್ಳಿ ಎಲ್ಲ ಚೆನ್ನಾಗಿ ಒಗ್ಗರಣೆಗೆ ಒಂದು ಸ್ವಲ್ಪ ಮತ್ತು ರುಬ್ಬಕ್ಕೊಂದು ಸ್ವಲ್ಪ ಹಚ್ಕೊತಾ ಇದ್ದೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ. ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡೆ ಮತ್ತು ರುಬ್ಬಕ್ಕೆ ಒಂದು ಸ್ವಲ್ಪ ಶುಂಠಿನ ಹೆಚ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಚ್ಕೊಂಡಾಯಿತು. ಸಿಂಪಲ್ ಚಿಕನ್ ಇದು ಮಾಡ್ತಾ ಇರೋದು. ನಾನು ಒಂದೇ ಥರ ಮಾಡಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ ಯಾವಾಗಲೂ ಮಾಡೋದು ಅಷ್ಟೇ. ಆಮೇಲೆ ಟೊಮೆಟೊ ಹೆಚ್ಕೊತಾ ಇದ್ದೀನಿ. ಟೊಮೆಟೊ ನಾನ್ ವೆಜ್ಗೆಲ್ಲ ಟೊಮೆಟೊ ಎಲ್ಲ ಜಾಸ್ತಿ ಹಾಕಲ್ಲ, ಸ್ವಲ್ಪನೇ ಹಾಕೋದು. ಹಾಗಾಗಿ ಟೊಮೆಟೊ ತೊಗೊಂಡಿದ್ದೀನಿ, ಸಣ್ಣದು ಚಿಕ್ಕದದು, ದೊಡ್ಡದಲ್ಲ. ಅದಕ್ಕೆ ಆ ಥರ ಜಾಸ್ತಿ ದೊಡ್ಡದಾದರೆ ಒಂದೇ ಹಾಕೊಳೋದು ನಾನು. ಶ್ರಾವಣ ಎಲ್ಲ ಮುಗೀತಲ್ವ, ಅದಕ್ಕೆ ಇದೇ ಶ್ರಾವಣ ಮುಗಿದ್ಮೇಲೆ ಮಾಡ್ತಾಯಿರೋದು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೆಲವರು ಖಾರ ಪುಡಿ ಹಾಕ್ಕೊತಾರೆ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಆಮೇಲೆ ಧನ್ಯ ಬೀಜ ಹಾಕ್ಕೊತಾ ಇದ್ದೀನಿ. ಧನ್ಯ ಪೌಡ್ರ್ ಹಾಕ್ಬೋದು, ಬೀಜ ಹಾಕ್ಕೊತಾ ಇದ್ದೀನಿ. ಆಮೇಲೆ ಟೊಮೆಟೊ ಹಾಕ್ಕೊಂಡು, ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ, ಆಮೇಲೆ ಚಕ್ಕೆ ಲವಂಗ ಹಾಕ್ಕೊಂಡು ರುಬ್ಕೊಡೋದು ಅಷ್ಟೇ. ಸ್ವಲ್ಪ ಯಾಕೋ ಸ್ಲೋ ಆಯಿತು ವಿಡಿಯೋ, ಆಯಿತು ಓಡಿಸ್ಬೇಕಾಯ್ತು. ಚಕ್ಕೆ ಲವಂಗ 4 ಲವಂಗ, ಚಕ್ಕೆ ಹಾಕ್ಕೊತಾ ಇದ್ದೀನಿ. ಚಕ್ಕೆನ ಹಾಕ್ಕೊಂಡಾಯಿತು. ಸಾಮಾನ್ಯ ಎಲ್ಲ ಚಿಕನ್ ಹೇಗೆ ಮಾಡ್ತಾರೋ ಹೇಗೆ ಮಾಡತ್ತಿದ್ದು. ಮತ್ತು ಕಾಳು ಮೆಣಸು ಹಾಕ್ಕೊಂಡು ರುಬ್ಕೊಂಡಿದ್ದಾಯಿತು. ಆಮೇಲೆ ಒಂದು ಬಾಣಲೆಗೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ, ಆಮೇಲೆ ಹೆಚ್ಕೊಂಡಿರೋ ಈರುಳ್ಳಿ ಉದ್ದುದ್ದಕ್ಕೆ ಹಚ್ಬೋದು, ಇಲ್ಲ ಹಾಗೆ ಸಣ್ಣಗೆ ಹಚ್ಚಿದ್ರೆ ನಡೆಯುತ್ತೆ. ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹಳದಿ ಪೌಡರ್ ಹಾಕಿ,
ಫ್ರೈ ಮಾಡಬೇಕು. ಆಮೇಲೆ ಅದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎರಡು ಮಸಾಲೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಪೇಸ್ಟು. ಅದು ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ. ಆಮೇಲೆ ಇದಾದಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ತಾಯಿದ್ದೀನಿ. ಫಸ್ಟು ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಈರುಳ್ಳಿ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಈಗ ಹಾಕ್ತಾಯಿದ್ದೀನಿ ಅದೊಂದು ಸ್ವಲ್ಪ ನೀರು ಬಿಟ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗಲೇ ಆಗ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ. ನೀರು ಬಿಟ್ಕೊಳುತ್ತೆ ನೀಟಾಗಿ. ಉಪ್ಪು ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಆಗಲಿ ಅದು. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಇಡೋದು. ಅದೊಂದು ಸ್ವಲ್ಪ ನೀರು ಬಿಟ್ಕೊಂಡೆ, ಆಗ ಸ್ವಲ್ಪ ನೀರು ಬಿಟ್ಕೊಂಡ್ರೆ ನೋಡಿ ಈ ಥರ ಚೆನ್ನಾಗಿ ಉಪ್ಪೆಲ್ಲ ಇಡ್ತಿರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿದ್ನಲ್ಲ ಸ್ವಲ್ಪ, ಅದು ಚೆನ್ನಾಗಿ ಇಟ್ಕೊಳಂತೆಲ್ಲ ಈ ಥರ ಬೆಂದ್ಬಿಡುತ್ತೆ ಅದು. ಈಗ ಮಸಾಲೆ ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾನು ಮಟನ್ ಹೀಗೆ ಮಾಡೋದು. ಚಿಕನ್ ಸಾಂಬಾರು ಮಟನ್ ಸಾಂಬಾರೆಲ್ಲ ಇನ್ನೂ ಹೀಗೆ ಮಾಡೋದು. ಆಮೇಲೆ ರುಬ್ಕೊಂಡಿರೋದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ಉಪ್ಪೆಲ್ಲ ಒಲೆ ಹಾಕಿದ್ನಲ್ಲ, ನೀರು ನೋಡ್ಕೊಂಡು ನಮಗೆ ಜಾಸ್ತಿ ಗ್ರೇವಿ ಬೇಕಂದರೆ ಜಾಸ್ತಿ ನೀರು ಹಾಕ್ಕೋಬೋದು. ಇಲ್ಲದೆ ಡ್ರೈ ಬೇಕಾದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಾನು ಗ್ರೇವಿ ಜಾಸ್ತಿ ಮಾಡಿದ್ದೆ, ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಅದು ಬೇಯಬೇಕಲ್ಲ, ಹಾಗಾಗಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರು, ಚಿಕನ್ ಮಸಾಲನೂ ಹಾಕ್ಕೋಬೋದು. ಗರಂ ಮಸಾಲ, ಧನ್ಯ ಪೌಡರ್ ಹಾಕ್ಕೋಬೋದು. ನಾನು ಧನ್ಯ ಬೀಜ ಹಾಕ್ಕೊಂಡಿದ್ದೆ, ಅದಕ್ಕೆ ಧನ್ಯ ಪೌಡರ್ ಹಾಕ್ಕೊಂಡಿಲ್ಲ. ಗರಂ ಮಸಾಲ ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಚೆನ್ನಾಗಿ ತುರಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. 10 ನಿಮಿಷ ಕುಕ್ ಮಾಡಿದರೆ ಆಯಿತು. ನೋಡಿ ಆಗಿದೆ ಇವಾಗ ಎಷ್ಟು. ಆಮೇಲೆ ನಾನು ಕಬಾಬಿಗೆ ನೆನೆಸಿಕ್ಕಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆ ಹಾಕಿದ್ದೆ. ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರು ಮತ್ತು ಕಬಾಬ್ ಪೌಡರು, ಉಪ್ಪು, ಖಾರದ ಪುಡಿ ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಕ್ಕಿದ್ದೀನಿ. ಅಲ್ಲೇ ಒಂದೂವರೆ ಗಂಟೆ ಆಗಿತ್ತು ನೆನೆಸಿ, ಚೆನ್ನಾಗಾಗಿತ್ತು. ಆಮೇಲೆ ಅದನ್ನ ಫ್ರೈ ಮಾಡಿದ್ದು. ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲ ಒಂದು ಸಲ ಸುಮ್ಮನೆ ಲೈಟಾಗಿ ಫ್ರೈ ಮಾಡಿ ಎತ್ತಿಬಿಟ್ಟಿಬಿಟ್ಟು ಆಮೇಲೆ ಇನ್ನೊಂದು ಸಲನೂ ಫ್ರೈ
ಫ್ರೈ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಕಬಾಬ್. ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಇದು ನಾನು ಭಾನುವಾರ ಮಾಡಿದ್ದೆ. ನಿನ್ನೆ ಸೋಮವಾರ ಅದು ಎಡಿಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಇವಾಗ ಮಾಡಿ ಹಾಕ್ತಾಯಿದ್ದೀನಿ. ಈಗ ಬೇಗ ನೆಟ್ಟೇ ಸಿಗ್ತಾಯಿಲ್ಲ, ಇದು ಸಿಗ್ನಲ್ಲೇ ಸಿಗ್ತಾಯಿಲ್ಲ, ಹಾಗಾಗಿ ಬೇಗ ಅಪ್ಲೋಡ್ ಆಗಲ್ಲ ವಿಡಿಯೋಗಳು. ಇದೇ ಇವತ್ತಿನ ರೆಸಿಪಿ. ಹೀಗೆ ನನ್ನ ಚಾನಲ್ ನೋಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆಯಿತಾ. ಇದೇ ಥರ ಸಿಂಪಲ್ ವಿಡಿಯೋಗಳನ್ನ ನಾನು ಹಾಕ್ತಾಯಿರ್ತೀನಿ. ಬಿಸಿ ಬಿಸಿ ಮುದ್ದೆ ಜೊತೆ ಕಬಾಬ್ ವಿತ್ ಚಿಕನ್ ಗ್ರೇವಿ. Thank you for watching.